ಚಿಕ್ಕಬಳ್ಳಾಪುರ MLA. ನಾನು ಕಳೆದ 10 ತಿಂಗಳಿಂದ MLA ಆಗಿ ಎಲೆಕ್ಟ್ ಆದೆ. ನಾನು ಸಿದ್ದರಾಮಯ್ಯ ಸಾಹೇಬ್ರು ಚೇಂಬರ್ ಅಲ್ಲಿ ಕೂತಾಗ ಕುರುಬ ಸಮುದಾಯದವರೆಲ್ಲ ಬಂದ್ರು. ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರು, ಕಾಂಗ್ರೆಸ್ ಪಾರ್ಟಿ ಕುರುಬ ಸಮುದಾಯಕ್ಕೆ ಏನ್ ಮಾಡಿದೆ ಅಂದ್ರೆ ನನ್ನನ್ನು ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬ್. ಪಕ್ಕದಲ್ಲಿರೋ ರೇವಣ್ಣ ಸಾಹೇಬ್ರನ್ನ ತೋರಿಸಿ ಗ್ಯಾರಂಟಿ ಕಮಿಟಿಗೆ ಅಧ್ಯಕ್ಷನ್ ಮಾಡಿದೆ ಕುರುಬ ಸಮುದಾಯದ ರೇವಣ್ಣ ಸಾಹೇಬ್ರನ್ನ ಅಂತ ಹೇಳಿದ್ದು. ಅಲ್ಲೇ ಕುರುಬ ಸಮುದಾಯದ ಭೈರತಿ ಸುರೇಶಣ್ಣ ಅಂತ ತೋರಿಸಿ ನಗರಾಭಿವೃದ್ಧಿ ಸಚಿವ ಮಾಡಿದೆ ಅಂತ ಹೇಳಿದೆ. ನಿಮ್ಮ ರಕ್ತ ಇವತ್ತು ರಾಜ್ಯನ ಆಳ್ತಾ ಇದೆ. ಇದು ಎಷ್ಟು ಬರುತ್ತೆ? ಸಿದ್ದರಾಮಯ್ಯ ಸಾಹೇಬ್ರು ಒಂದು ಅಹಿಂದ ನಾಯಕ. ದಲಿತರಿಗಾಗ್ಲಿ, ಕುರುಬ ಸಮುದಾಯಕ್ಕಾಗ್ಲಿ, ಮೈನಾರಿಟಿಗಾಗ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಒಂದು ಭರವಸೆ, ಭವಿಷ್ಯ. ಅಕ್ಕ, ಗೃಹಲಕ್ಷ್ಮಿಯಲ್ಲಿ 2,000 ಬರ್ತಿದ್ಯಾ ಇಲ್ವಾ? ಅಲ್ಲಿ ಪಕ್ಕದಳ್ಳಿಯಲ್ಲಿ ಒಂದು ತಾಯಿ ಬಂದು ಮಾತಾಡಿದ್ಲು. 2,000ದಲ್ಲಿ ಓದಿಸಿದ್ದಾರೆ. 2,000ದಲ್ಲಿ ಓದಿಸಿದ್ರೆ ಅವ್ರ ಮಗಳು 3 ಗೋಲ್ಡ್ ಮೆಡಲ್ ತಗೊಂಡಿದ್ದಾಳೆ ಮೊನ್ನೆ ದಾವಣಗೆರೆ ಎಕ್ಸಾಮ್ ಅಲ್ಲಿ. ಅಕ್ಕ, ವರ್ಷಕ್ಕೆ 24,000 ಆಯ್ತಾ? ವರ್ಷಕ್ಕೆ 24,000 ಆಯ್ತಾ? ವರ್ಷಕ್ಕೆ 24,000 ಅಕ್ಕಿ ಕೊಡ್ತಾ ಇದೀವ? ಬಸ್ಸಲ್ಲಿ ಯಾರಾದ್ರೂ ಚಾರ್ಜ್ ಕೇಳ್ತಿದಾರ? ಇಲ್ಲ. ಮಕ್ಕಳಿಗೆ ಡಿಗ್ರಿ ಆಗಿರೋ ಕಾಸು ಕೊಡ್ತಿದೀವ? ಈಗ ನಮ್ಮ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಇಂಡಿಯಾ ಸರ್ಕಾರ ಬರುತ್ತೆ. ಒಂದು ಕುಟುಂಬಕ್ಕೆ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ. ಆದ್ರೆ ತಿಂಗಳಿಗೆ 8,500, ಇದೊಂದು 2,000, 10,500 ಬರುತ್ತೆ. ನೀವು ಒಂದು ಹೊತ್ತು ಬೇರೆ ಪಕ್ಷಕ್ಕಾಗಬಾರ್ದು. ಬಿಜೆಪಿ ಅವರು 10 ವರ್ಷದಿಂದ ಕೇಂದ್ರದಲ್ಲಿ ಇದ್ರಲ್ಲ, ನಮ್ಗೇನ್ ಕೊಟ್ರು? ಚೊಂಬು ಕೊಟ್ರು. ಏನಾದ್ರು ಮಾಡಿದಾರ? ಬಿಜೆಪಿ ಸಂಸದರು ಏನ್ ಕೇಳಿದ್ದಾರೆ? ನಾನು ಹೇಳೋದಿಷ್ಟೇ, ಶಾಮನೂರು ಶಿವಶಂಕರಪ್ಪ ಸಾಹೇಬ್ರು ಕೋವಿಡ್ ಟೈಮಲ್ಲಿ 6 ರಿಂದ 8 ಕೋಟಿ ಸ್ವಂತ ದುಡ್ಡಲ್ಲಿ ವ್ಯಾಕ್ಸಿನ್ ಹಾಕ್ಸಿದ್ದಾರೆ ಜನಕ್ಕೆ. ಇವತ್ತು ಸಾವಿರಾರು ಜನಕ್ಕೆ ಸ್ಕಾಲರ್ಶಿಪ್, ಅಡ್ಮಿಷನ್, ಡಿಸ್ಕೌಂಟ್, ಹಾಸ್ಪಿಟಲ್ ಅಲ್ಲಿ ಡಿಸ್ಕೌಂಟ್, ಇವತ್ತು ಪ್ರಾಫಿಟ್ ಇಲ್ಲದೆ ಬಹಳಷ್ಟು ಸೇವಾ ಕಾರ್ಯಗಳನ್ನ ಮಾಡ್ತಿದ್ರೆ ಅಂತ ಕುಟುಂಬದ ಸೊಸೆ ಮತ ಕೇಳ್ಕೊಂಡು ಬಂದಾಗ ನೀವೆಲ್ಲರೂ ಆಶೀರ್ವದಿಸ್ಬೇಕಕ್ಕ. ಅಕ್ಕ, ನಮ್ಮ ಕ್ರಮ ಸಂಖ್ಯೆ 2. ಅಕ್ಕ, ಈಗ ಬಿಜೆಪಿ ಅವರು 3 ವರ್ಷ ಇದ್ರಲ್ಲ, ಬಸ್ಸಲ್ಲಿ ಯಾಕಕ್ಕ ಫ್ರೀ ಕೊಡ್ಲಿಲ್ಲ? ಯಾಕಕ್ಕ 2,000 ಕೊಡ್ಲಿಲ್ಲ? ಯಾಕಂದ್ರೆ ಬಿಜೆಪಿ ಅವ್ರಿಗೆ ಬಡವ್ರ ಬಗ್ಗೆ ಪ್ರೀತಿ ಇಲ್ಲ. ನಾವೀಗ 2,000 ಕೊಡ್ತಿದೀವಿ. ಈಗ 2,000ದಲ್ಲಿ ಮಕ್ಕಳ ಫೀಸ್ ಕಟ್ತೀರಾ, ಮಕ್ಕಳಿಗೆ ತಿನ್ನಕ್ ತಕ್ಕೊಡ್ತೀರಾ, ರೇಷನ್ ತಗೊಂತೀರಾ. ಯಜಮಾನ್ರು ದುಡಿಯಕ್ಕಾದ್ರೂ ಆಗದೆ ಇದ್ರು ಸಂಸಾರ ನಡ್ಸಕ್ ಆಗ್ತಿದೆ. ಒಂದ್ ಯೋಚನೆ ಮಾಡಿ, ನಿಮ್ ನೆಂಟ್ರು ಯಾರಾದ್ರೂ ನಿಮ್ ಕಷ್ಟದಲ್ಲಿ 10,000 ರೂಪಾಯಿ ಸಾಲ ಕೊಟ್ರೆ ಮತ್ತೆ ವಾಪಸ್ ಕೇಳ್ತಾರೆ. ಬಟ್ ನಾವು ಕೊಡ್ತಿರೋ ಗೃಹಲಕ್ಷ್ಮಿ ವಾಪಸ್ ಕೇಳಲ್ಲ ಅಕ್ಕ. ಯಜಮಾನ್ರೆ, ಈಗ ನೆಂಟ್ರು ಎಷ್ಟೇ ನೆಂಟ್ರಾದ್ರು ಕಾಸು ಕೊಟ್ರೆ ಏನ್ ಬಿಟ್ಬಿಡ್ತಾರ? ವಾಪಸ್ ಕೇಳ್ತಾರೆ. 24,000, 1.25 ಲಕ್ಷ. ನೀವು ಹಸ್ತಕ್ಕೆ ಓಟ್ ಹಾಕಿ. ನೀವು ಒಬ್ರು ಬಿಜೆಪಿ ಓಟ್ ಹಾಕಿದ್ರೆ ಅವ್ರು ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಬರಲ್ಲ ಬಿಡಿ. ಅವ್ರು ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರೆ ಗ್ಯಾರಂಟಿಗಳು ನಿಲ್ಸ್ಬಿಡ್ತಾರೆ. ಮತ್ತೆ ನೀವು ನಮ್ಮನ್ನು ಬೈಕೋಬಾರ್ದು. ನೀವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೋಸ ಮಾಡ್ದಂಗೆ ಏನಾದ್ರು ಬಿಜೆಪಿಗೋ ಬೇರೆಯವ್ರಿಗೆ ಓಟ್ ಹಾಕಿದ್ರೆ, ನೀವು 2ನೇ ಕ್ರಮ ಸಂಖ್ಯೆ ನಮ್ಮ ಪ್ರಭಕ್ಕ ಅವ್ರಿಗೆ ನೀವು ಓಟ್ ಹಾಕ್ಬೇಕು. ಕ್ರಮ ಸಂಖ್ಯೆ ಎಷ್ಟು? ಎಲ್ಲ ಕೈ ಮೇಲ್ ಮಾಡಿ. ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಹಸ್ತ ನಮ್ದು ನೋಡಕ 2ನೇ ಕ್ರಮ ಸಂಖ್ಯೆ ಹಸ್ತದ ಬರ್ತಿರುತ್ತೆ. ಓಟ್ ಹಾಕ್ಬೇಕು. ಬಿಜೆಪಿ ಅವ್ರು ಬಂದು ಹೇಳ್ತಾರೆ ಅದು ಇದು ಅಂತ ಅವ್ರ ಮಾತು ನಂಬೇಡಿ. 10 ವರ್ಷದಲ್ಲಿ ಈಗ ನಾವು 5 kg ಅಕ್ಕಿ ಕೊಡ್ತಾ ಇದೀವಿ. ಇನ್ನು 5 kg ಕೊಡ್ತೀವಿ ಅಂದ್ರೆ ಬಿಜೆಪಿ ಅವ್ರು 1 kg 36 ರೂಪಾಯಿ ಕೊಡ್ತೀವಿ ಅಂದ್ರೂ ಕೊಡ್ಲಿಲ್ಲ. ಬಿಜೆಪಿ ಸಂಸದರು ನಮ್ಮ ಪರವಾಗಿ ಪ್ರಶ್ನೆ ಮಾಡ್ಲಿಲ್ಲ. ನಾವು ಕಾಂಗ್ರೆಸ್ ಪಕ್ಷದವರು ಬಡವರ ಪರವಾಗಿ, ದಲಿತರ ಪರವಾಗಿ ಇದೀವಿ. ಅಕ್ಕ, ನಾನು ತಂದೆ ತಾಯಿ ಇಲ್ದೇ ಇರೋರ್ಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಿಂದ MLA ಆದವನು. ನಾನು ಪ್ರಮಾಣ ವಚನ ತಗೊಂಡಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಶ್ರೀ ಶಿವಕುಮಾರ ಸ್ವಾಮೀಜಿ ಹೆಸರಲ್ಲಿ. ಯಾಕೆಂದ್ರೆ ಸಿದ್ಧಗಂಗೆ ಮಠದಲ್ಲಿ ನಾನು 5 ವರ್ಷ ಓದಿ ಬೆಳೆದವನು. ತಂದೆ ತಾಯಿ ದೂರ ಆದಾಗ ಸ್ವಾಮೀಜಿಗಳು ಓದಿಸಿದ್ದಾರೆ. ಸೊ ನಾನು ಪ್ರಮಾಣ ವಚನ ತಗೊಂಡಿದ್ದೆ ಶಿವಕುಮಾರ ಸ್ವಾಮೀಜಿ ಮತ್ತು ಅಂಬೇಡ್ಕರ್. ಯಾಕೆ ಅಂದ್ರೆ ಶಿವಕುಮಾರ ಸ್ವಾಮೀಜಿ ಅವರು ನನಗೆ ಅನ್ನ ಇಟ್ಟು ಬೆಳೆಸಿದ್ದಾರೆ. ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ನನ್ನ MLA ಮಾಡಿದೆ. ಇಲ್ಲಾಂದ್ರೆ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು MLA ಆಗಕ್ಕೆ ಹೆಂಗತ್ತಾಗುತ್ತೆ? ನಾನು ಹೇಳೋದು, ಇವತ್ತು ಕಾಂಗ್ರೆಸ್ ಪಾರ್ಟಿ ನನ್ನಂತ ಹುಡುಗನ್ನ ಗುರುತಿಸಿದೆ ಅಂದ್ರೆ ಯೋಚನೆ ಮಾಡಿ. ಸಾಮಾಜಿಕ ನ್ಯಾಯಕ್ಕೆ ಕಾಂಗ್ರೆಸ್ ಪಾರ್ಟಿ ಬೇಕು. ಬಡವ್ರು ಬೆಳಿಬೇಕು ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಬೇಕು. ನಿಮ್ ಮಕ್ಕಳು ಚೆನ್ನಾಗಾಗ್ಬೇಕು ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಬೇಕು. ಇವತ್ತು ಶಾಮನೂರ್ ಸಾಹೇಬ್ರು ಇದಾರೆ, ಇಲ್ಲಿ ಮಲ್ಲಿಕಾರ್ಜುನ ಅಣ್ಣವ್ರು ಇದಾರೆ, ಉಸ್ತುವಾರಿಗಳಾಗಿದ್ದಾರೆ. ಅಕ್ಕ MP ಆಗ್ತಾರೆ. ಜೂನ್ 4ನೇ ತಾರೀಕು 2 ಲಕ್ಷ ಲೀಡರ್ ಗೆಲ್ತಾ ಇದ್ರೆ ಅದಕ್ಕೆ ಚಪ್ಪಾಳೆ ಹೊಡಿಬೇಕು ನೀವು. 2 ಲಕ್ಷ ಹೋಟೆಲ್ ಗೆಲ್ತಾ ಇದಾರೆ. ನೀವೇನ್ ಗೊತ್ತಾ, 20 ಜನಕ್ಕೆ ನಿಮ್ ನೆಂಟ್ರಿಗೆ 8 ಅಸೆಂಬ್ಲಿಯಲ್ಲಿ ಫೋನ್ ಮಾಡಿ ಅಕ್ಕಗೋಸ್ಕರ ಓಟ್ ಕೇಳಬೇಕು. ಅಕ್ಕ, ಸರ್ಕಾರ ಇಷ್ಟು ಮಾಡ್ತಿದೆ, ನೀವೊಂದ್ 20 ಜನ ಮಾತಾಡಿ ನಮ್ಗೆ ಓಟ್ ಹಾಕ್ಸಕ್ ಆಗಲ್ವೇನಕ್ಕ?
ಆಗುತ್ತಾ ಇಲ್ಲ ಆಗುತ್ತಾ ಇಲ್ಲ. ನೆಂಟ್ರ ಮನೆಗೆ ಹೋದ್ರೆ ಒಂದು ತೂಟ ಇಟ್ಬಿಟ್ಟು ಒಂದ್ ಜೊತೆ ಬಟ್ಟೆ ಕೊಟ್ಟೆ ಅವ್ರು ಬೇಜಾನ್ ಬಿಲ್ಡಪ್ ಕೊಡ್ತಾರೆ. ನಾವು ತಿಂಗಳಿಗೆ 2,000 ಕೊಡ್ತಿದೀವಿ. ಒಂದ್ 20 ಜನ ಓಟ್ ಕೇಳಮ್ಮ ಅಂತ ಕೇಳಕ್ ತಪ್ಪೇನಮ್ಮ? ಏನಮ್ಮ ಈ 20 ಜನ ನಾವು ನಮ್ ಪರವಾಗಿ ಓಟ್ ಕೇಳ್ತೀರಾ? ಎಲ್ಲಿ ಯಾರ್ಯಾರು ಓಟ್ ಕೇಳ್ತೀರಾ? ಕೈಯತ್ತೆ. ಅದು ಜೈ ಕಾಂಗ್ರೆಸ್. ನಮ್ಮ ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಅತಿ ಜೋರಾಗಿ ಹೇಳ್ಬೇಕು. ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ನೀವೆಲ್ಲ ಗೆಲ್ಲಿಸ್ತೀರಾ? ಹೋಗ್ಬರಲ್ಲ ಅಜ್ಜಿ, ಕೆಲವರು ಟಾಟಾ ಮಾಡಜ್ಜಿ. ಜೈ ಕಾಂಗ್ರೆಸ್. ಬರಕ್ಕೆ ಸ್ವಾಗ ವಿಷಯ ಅಂತ ಬರ್ತೀವಿ. ಅಕ್ಕ ಜೊತೆ MP ಆಗಿ ನಿಮ್ಗೆಲ್ಲ ಧನ್ಯವಾದ ಹೇಳಕ್ಕೆ ನಾವು ಇದೇ ಊರಿಗೆ ಬರ್ತೀವಿ.